ಜನ್ಮಾಷ್ಟಮಿ ಇರೋದು ಇವತ್ತು. ಎಲ್ಲರೂ ನಿನ್ನೆ ಸ್ವಲ್ಪ ಜನ ಮಾಡಿದ್ದಾರೆ, ಇವತ್ತು ಕೂಡ. ಸೋನು ಸ್ಮೈಲ್ ಇಲ್ಲಿ 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 ಸೋನು ಇಲ್ಲಿ ಅಷ್ಟೇ ಕೊಡು. ಸೋನು ಏನು ಕಾಣ್ತಾ ಸುಮ್ಮನೆ ಅಲ್ಲೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಇವತ್ತು ನನ್ನ ಮಗನ್ನ ಕೃಷ್ಣನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಯಶೋಧೆನೇ ಆಗ್ತೀನಿ. ನನ್ನ ಫ್ರೆಂಡ್ ಅಕ್ಕನ ಮಗಳನ್ನೂ ಕೂಡ ಇವತ್ತು ರಾಧೆನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಾಗಿತ್ತು. ಇವತ್ತು ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ ಇರೋದು ಇವತ್ತು. ಎಲ್ಲರೂ ನಿನ್ನೆ ಸ್ವಲ್ಪ ಜನ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ನಾನು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವನು ಮಲ್ಕೊಂಡು ಎದ್ದಾದಮೇಲೆ ಮಾಡಬೇಕು, ಯಾಕಂದರೆ ಅವನು ಆ್ಯಕ್ಟಿವ್ ಆಗಿರ್ತಾನೆ. ಅವಾಗೆ ಮಲ್ಕೊಳಕ್ಕಿಂತ ಮುಂಚೆ ಮಾಡಿದ್ರೆ ಅವನ್ನೆಲ್ಲ ಅಳೋ ಥರ ಎಲ್ಲ ಇರಿಟೇಬಲ್ ಅವನಿಗೆ. ಹಾಗಾಗಿ ಸ್ವಲ್ಪ ತಿನ್ನಿಸಿ ಉಣಿಸಿ ಮಲಗಿಸಿ ಸ್ನಾನ ಮಾಡಿಸಿ ಮಲಗಿಸಿ ಆದಮೇಲೆ ಎದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಮಲ್ಕೊಂಡಾಗಲೇ ನಾನು ರೆಡಿ ಆಗಿಬಿಡ್ತೀನಿ. ನೋಡಿ ನಾನು ರೆಡಿ ಆಗೋದನ್ನ ಎಲ್ಲ ವಿಡಿಯೋ ಮೂಲಕ ತೋರಿಸ್ತೀನಿ. ಕೀಪ್ ವಾಚಿಂಗ್ ಎಂಡ್ವರೆಗೂ ವಿಡಿಯೋನ ನೋಡಿ. ನಾನು ಈ ಥರ ಲಂಗ ಪೈಟದು ಲಂಗಾನ ವೇರ್ ಮಾಡ್ತಾ ಇದ್ದೀನಿ. ಇದು 8 ವರ್ಷದ ಹಿಂದಿಂದು. ನಾನು ಯೂಸ್ ಮಾಡೋದು ಬಿಟ್ಟು 5 ವರ್ಷ ಆಯಿತು. 5 ವರ್ಷ ಬ್ಯಾಕ್ ಇದನ್ನು ನಾನು ಹಾಕೋತಾ ಇದ್ದೀನಿ. ಈ ಲಂಗಕ್ಕೆ ನಾನು ಈ ಥರ ಬ್ಲೌಸ್ ವೇರ್ ಮಾಡ್ತಾ ಇದ್ದೀನಿ. ಈ ವರ್ಕೆಲ್ಲ ನಾನೇ ಮಾಡಿದ್ದು. ನಾನು ಒಂದು ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದು ಒಂದು ಶಾಲ್ ಬಟ್ಟೆ ಚೆನ್ನಾಗಿದೆ ಅಂತ ಬ್ಲೌಸ್ ಹೊಲಿಸಿದ್ದು. ಇದಕ್ಕೆ ಲಂಗ ಪೈಟದ್ದೇ ವೇಲ್ನ ಹಾಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ಮೇಲ್ಮುಸುಗನ್ನ ಹಾಕೋತೀನಿ. ಕಿಯನ್ನ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಮಲಗಿದಾಗಲೇ ಎಲ್ಲ ರೆಡಿ ಮಾಡಿ ಹುಬ್ಬಿನ ಮೇಲ್ಗಡೆ ಎಲ್ಲ ಐಬ್ರೋಸ್ ಮೇಲ್ಗಡೆ ಎಲ್ಲ ಬೊಟ್ಟುಗಳನ್ನ ಇಟ್ಬಿಟ್ರೆ ಬೆಟರ್ ಅಂತ ಇವಾಗಲೇ ಎಲ್ಲ ಇಟ್ಬಿಟ್ವಿ. ಅವನು ಎದ್ದಾಗ ಸುಮ್ಮನೆ ಹಠ ಮಾಡ್ತಾನೆ, ಇಟ್ಟಿಸ್ಕೊಳಲ್ಲ. ನೋಡಿ ಡ್ರೆಸ್ ಎಲ್ಲ ವೇರ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದ್ದೀನಿ. ಅವನು ಎದ್ದೋಳಷ್ಟರಲ್ಲಿ ನಾನು ಪೀಸಾಗಿ ರೆಡಿ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿ ರೆಡಿ ಆದೆ. ಎಲ್ಲ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಎಲ್ಲ ಅಮ್ಮಂದ್ರಿಗೂ ಇದು ಒಂಥರ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಮಕ್ಕಳನ್ನ ರಾಧೆ ಕೃಷ್ಣ ವೇಷದಲ್ಲಿ ನೋಡಿ ಸಂತೋಷ ಪಡೋದ್ರಲ್ಲಿ ಎಷ್ಟು ಸುಖ ಇದೆ ಅಲ್ವಾ. ತಮ್ಮ ಮಕ್ಕಳನ್ನ ನೋಡಿ ಅಮ್ಮಂದ್ರ ಕಣ್ಣೇ ತಾಕುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ತಾರೆ, ಮುದ್ದಾಗಿ ಕಾಣಿಸ್ತಿರ್ತಾರೆ. ಅದು ಪುಟ್ಟಾಣಿಯಾಗಿರ್ತಾರಲ್ಲ, ಪುಟ್ಟ ರಾಧೆ ಪುಟ್ಟ ಕೃಷ್ಣ, ಅವರ ಆಟಗಳು ತುಂಟಾಟಗಳು ನೋಡಿ ಅವತ್ತಿನ ದಿನ ಅಮ್ಮಂದರು ಕಣ್ಣು ತುಂಬ್ಕೋಬೋದು. ಆ್ಯಕ್ಚುಲಿ ನಾನು ಯಶೋಧೆ ಆಗಬೇಕು ಅಂತ ಪ್ಲ್ಯಾನ್ ಏನು ಇದ್ದಿದ್ದಿಲ್ಲ. ಹೋದ ವರ್ಷ ಈ ಟೈಮಲ್ಲಿ ಅಪ್ಪ ಬೇರೆ ಎಕ್ಸ್ಪೈರ್ಡ್ ಆಗಿದ್ದರು. ಹಾಗಾಗಿ ಇವನ್ನಷ್ಟೇ ಕೃಷ್ಣನ ಮಾಡಿದ್ವಿ. ಈ ವರ್ಷ ನಾನು ಯಶೋಧೆ ಆದರೆ ಚೆನ್ನಾಗಿರುತ್ತೆ ಅನಿಸ್ತು. ಹಾಗಾಗಿ ಎಲ್ಲ ಆಕ್ಸೆಸರಿ ಕೂಡ ಇತ್ತು. ಹಾಗಾಗಿ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಯಶೋಧೆ ಆದೆ. ನೋಡಿ ನಾವು ಮೂವರು ಹೇಗೆ ಕಾಣಿಸ್ತಿದ್ದೀವಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪುಟ್ಟ ರಾಧೆ ಆ್ಯಂಡ್ ಪುಟ್ಟ ಕೃಷ್ಣನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವರು ಈ ಥರ ರೆಡಿಯಾಗಿದ್ದೇ ಹೆಚ್ಚು. ಆ್ಯಕ್ಚುಲಿ ಸಣ್ಣ ಮಕ್ಕಳುಗಳು ಈ ಥರ ರೆಡಿ ಮಾಡಿಸ್ಕೊಳಲ್ಲ ಯಾರು, ಇವರು ರೆಡಿ ಮಾಡಿಸ್ಕೊಂಡಿದ್ದೇ ಹೆಚ್ಚು. ನೋಡಿ ಕಿಯಾನ್ ಯಾವ ಥರ ಆಟ ಆಡ್ತಿದ್ದಾನೆ. ನಾನು ಕರೆದ್ರೆ ನನ್ನ ಹತ್ರಕ್ಕೆ ಬರ್ತಿಲ್ಲ. ಅವನು ಟೆರೆಸ್ ಮೇಲ್ಗಡೆ ಹೋಗಿದ್ವಲ್ಲ, ಹಾಗಾಗಿ ಫುಲ್ ಫ್ರೀಡಮ್ ಆಗಿ ಅವನಿಗೆ ಖುಷಿ ಈ ಥರ ನನಗೇನೋ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ. ನೋಡಿ ಫೋಟೋಶೂಟ್ ಎಲ್ಲ ಮುಗಿಸಿದ್ವಿ. ಫೋಟೋಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಪುಟ್ಟ ರಾಧೆ ಆ್ಯಂಡ್ ಈ ಪುಟ್ಟ ಕೃಷ್ಣ ಆ್ಯಂಡ್ ನಾನು ಯಶೋಧೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.